ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಪಾವ್ ಭಾಜಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ 2 ಕ್ಯಾರೆಟನ್ನು ಬೇಯಿಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ, ಬಟ್ಲು ಕ್ಯಾಪ್ಸಿಕಮ್, ಬೆಣ್ಣೆ, ಅರ್ಧ ಬಟ್ಲು ಗೋಬಿ, ಅರ್ಧ ಬಟ್ಲು ಬಟಾಣಿ, 3 ಮೀಡಿಯಂ ಗಾತ್ರದ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಂ ಗಾತ್ರದ ಆಲೂಗಡ್ಡೆ, ನಿಂಬೆಹಣ್ಣು, ಬೆಳ್ಳುಳ್ಳಿ. ನಾನಿಲ್ಲಿ ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್, ಗೋಬಿ ಇವೆಲ್ಲವನ್ನು ಬೇಯಿಸಿಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಸ್ಪೂನ್ ಬೆಣ್ಣೆ ಹಾಕೋತಾ ಇದ್ದೀನಿ. ಬೇಯಿಸಿಟ್ಕೊಂಡಿರುವ ಆಲೂಗಡ್ಡೆ, 3 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಗೋಬಿ, ಕ್ಯಾರೆಟ್ ಇವೆಲ್ಲವನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಆಗಲಿದ್ದು, ನಾವು ಇದನ್ನು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡೋಣ. ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಇದಕ್ಕೆ ಉಪ್ಪು, ಅಚ್ಕಾರದ ಪುಡಿ, ಪಾವ್ ಭಾಜಿ ಮಸಾಲ ಹಾಕೋತಿದ್ದೀನಿ. ಇದೆಲ್ಲ ಚೆನ್ನಾಗಿ ಕೈಯಾಡಿಸೋಣ. ಸ್ವಲ್ಪ ಅರಿಶಿನ, ಕ್ಯಾಪ್ಸಿಕಮ್ ಇದೆಲ್ಲವನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಒಂದು ಕಪ್ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಲಿ. ಇವಾಗ ಲಿಡ್ ಕ್ಲೋಸ್ ಮಾಡಿಡೋಣ. ಚೆನ್ನಾಗಿ ಬೆಂದಿದೆ ಇದು. ನಾನು ಒಂದು ಸ್ಮ್ಯಾಶರ್ ಸಹಾಯದಿಂದ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮಧ್ಯದಲ್ಲಿ ನಾನು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು 1 ಸ್ಪೂನಷ್ಟು ಬೆಣ್ಣೆ ಹಾಕೋತಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಬೆಳ್ಳುಳ್ಳಿ ಎಸ್ಲು ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಅಚ್ಕಾರದ ಪುಡಿ, ಪಾವ್ ಭಾಜಿ ಮಸಾಲ ಇದು ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ 1 ನಿಮಿಷಗಳ ಕಾಲ. ನಂತರ ಎಲ್ಲವನ್ನು ಸೇರಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಪ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಇದು ಕುದಿಲಿ. ನಾವಿವಾಗ ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಕಲರು ಸೂಪರಾಗಿ ಬಂದಿದೆ. ಸೂಪರ್ ಆಗಿರೋ ಹೋಮ್ ಮೇಡ್ ಬಾಜಿ ರೆಡಿ ಆಯಿತು. ನಿಮಗೆ ಇನ್ನೂ ಸ್ವಲ್ಪ ಕಲರ್ ಬೇಕಂದರೆ ನೀವು ಕಾಶ್ಮೀರಿ ಚಿಲ್ಲಿಯನ್ನು ಯೂಸ್ ಮಾಡ್ಕೋಬಹುದು. ಒಲೆ ಮೇಲೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ, ಚಿಲ್ಲಿ ಪೌಡರ್, ಪಾವ್ ಭಾಜಿ ಪೌಡರ್, ಕೊತ್ತಂಬರಿ ಹಾಕಿ ಪಾವನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಸೂಪರ್ ಆಗಿರುವ ಕ್ವಿಕ್ಕಾಗಿ ರೆಡಿಯಾಗಿರುವ ನಮ್ಮ ಪಾವ್ ಭಾಜಿ ಮಸಾಲ ಹೇಗಿದೆ ಅಂತ ಲೈಕ್ ಮೂಲಕ ತಿಳಿಸಿ ನನಗೆ. ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.